ಬಿಜೆಪಿಯವರು ಅವಾಗ ಸುಪ್ರೀಂ ಕೋರ್ಟಿಗೆ ಕ್ವಶನ್ ಮಾಡ್ತಾರೆ. ಅವ್ರ ಪರವಾಗಿ ಯಾವುದೇ ಒಂದು ಅನುಕೂಲ ಆದಂಥ ವರ್ಡಿಕ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ಗ್ರೇಟ್ ಅಂತ ಹೇಳ್ತಾರೆ. ಈಗ ಸುಪ್ರೀಂ ಕೋರ್ಟು ಎರಡು ವಿಚಾರದಲ್ಲಿ ಆರ್ಟಿಕಲ್ 26 ವಿಚಾರದಲ್ಲಿ ಅದಕ್ಕಾದಂಥ ಸುಪ್ರೀಂ ಕೋರ್ಟ್ ಇರತಕ್ಕಂಥ ಒಂದು ವಿಚಾರಗಳನ್ನ ಯಾವುದೋ ಕೇಂದ್ರ ಸರ್ಕಾರ ಕೇಳಿದ ತಕ್ಷಣವೇ ಹಿಗ್ಗಾಮುಗ್ಗ ಸುಪ್ರೀಂ ಕೋರ್ಟ್ ಮೇಲೆ ಬಿದ್ದುಬಿಡೋದು. ಎರಡನೇದು, ಎಲ್ಲೆಲ್ಲಿ ಗವರ್ನರ್ಗಳು ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಎರಡು ಮೂಲ ಪ್ರಶ್ನೆಗಳಿದ್ದಾವೆ. ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ರೂಲ್ಡು ಅಥವಾ BJP ಇತರ ರೂಲ್ಡ್ ಇರ್ತಕ್ಕಂಥ ಏನು ಗವರ್ನರ್ಗಳಿದ್ದಾರೆ ಅವರೆಲ್ಲರೂ ಆ ಸರ್ಕಾರಗಳು ಮಾಡಿರ್ತಕ್ಕಂಥ ಬಿಲ್ನ ಪಾಸ್ ಮಾಡಲಾರಂಗೆ ಒಂದು ಟೈಮ್ ಲಿಮಿಟ್ಗಿಂತ ಜಾಸ್ತಿ ಬಿಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಕ್ಕೆ ಏನು ಸುಪ್ರೀಂ ಕೋರ್ಟು ಇವತ್ತು ಓವರ್ ರೂಲ್ ಮಾಡಿ ದೇಶದ ಇತಿಹಾಸದಲ್ಲಿ ಒಂದು ಹೊಸ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ. ಅದು ಇವ್ರ ಕೈಲೇ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವರಿರ್ತಕ್ಕಂಥ 20 ರಾಜ್ಯಗಳಲ್ಲಿ ಗವರ್ನರ್ ಯಾವುದು ಬಿಲ್ ತಡೆ ಮಾಡೋದಿಲ್ಲ. ಇವರೇನು ದೇಶದ ಸುಮಾರು 20 ರಾಜ್ಯಗಳಲ್ಲಿ BJP ಇದೆ, ಅಲ್ಲಿರ್ತಕ್ಕಂಥ ಗವರ್ನರಿಗೆ ಯಾವುದು ಬಿಲ್ಲಿನ ಆಕ್ಷೇಪಣೆ ಇರೋದಿಲ್ಲ. ಎಲ್ಲಿ ನಾನ್ BJP ರೂಲ್ ಸ್ಟೇಟ್ ಇರ್ತವೆ ಅಲ್ಲಿ ಮಾತ್ರ ಈ ಗವರ್ನರ್ಗಳಿಗೆ ಎಲ್ಲ ಬಿಲ್ಗಳ ಮೇಲೆ ತೊಂದರೆ ಇರುತ್ತೆ. ಅದು ಟೈಮ್ ಲಿಮಿಟ್ ಪಾರಾಗಿ ಪ್ರೆಸಿಡೆಂಟಿಗೆ ಕಳಿಸಿ ಪ್ರೆಸಿಡೆಂಟ್ ಕೂಡ ಏನೋ ಸಂದರ್ಭದಲ್ಲಿ ಟೈಮ್ ಲಿಮಿಟ್ ಬಾರಾಗಿ ಆ ರೂಲ್ ಪ್ರಕಾರ ಪ್ರಾವಿಷನ್ ಪ್ರಕಾರ ಇವತ್ತು ಪ್ರೆಸಿಡೆಂಟ್ ಕೂಡ ಓವರ್ಲುಕ್ ಮಾಡಲಿಲ್ಲ. ಹಂಗಾಗಿ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದಂಥ ರಾಜ್ಯಗಳಿಗೆ ಇವತ್ತು ಜಯ ಆಗಿದೆ.